ಹಲೋ, ನಮಸ್ತೆ. ನಮಸ್ತೆ ಅನುಶ್ರೀ ಮೇಡಮ್. ನಮ್ಮ ಹೆಸರು ಅಶ್ವಿನಿ ತಂತ್ರಿ ಅಂತ. ಅಶ್ವಿನಿ ಅವರೇ, ಎಲ್ಲಿಂದ ಬಂದಿರೋದು? ನಾನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ಯಾನ್ ಡಿಯೇಗೋ ಸಿಟಿಯಿಂದ ಬಂದಿದ್ದೀನಿ. ಅದ್ಭುತ. ಏನ್ ಮಾಡ್ಕೊಂಡಿದ್ದೀರಾ ಅಲ್ಲಿ? ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಅಮೆರಿಕಾಗ್ ಹೋಗಿ ನೆಲೆಸಿದ ಮೇಲೆ ಗೃಹಿಣಿಯಾಗಿ ಈಗ ಒಂದು ಪುಟ್ಟ ಸಂಗೀತ ಶಾಲೆನ ನಡೆಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಭಾರತೀಯ ಮಕ್ಕಳಿಗೆ ನಮ್ಮ ಸಂಗೀತದ ಪರಿಚಯ ಆಗ್ಬೇಕು ಅಂತ ಒಂದು ಉದ್ದೇಶದಿಂದ ನಾನು ಎಷ್ಟು ಸ್ವಲ್ಪ ಮಟ್ಟಿಗೆ ಸಂಗೀತ ಕಲ್ತಿದ್ದೀನೋ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಎಷ್ಟು ವರ್ಷಗಳಿಂದ ನೀವು ಅಲ್ಲಿದ್ದೀರಾ? ಒಂದು ಸುಮಾರು 8 ವರ್ಷ ಆಯ್ತು ಮೇಡಮ್. ಸೊ ಅಲ್ಲಿಂದ ಅಂದ್ರೆ ನಿಮ್ಮ ಪ್ರಯಾಣ ಹೇಗಿತ್ತು? ಹೌ ವಾಸ್ ಯುವರ್ ಜರ್ನಿ USA ಟು ಬ್ಯಾಂಗ್ಳೂರ್? ಸೊ ಇದೊಂದು ಆಕ್ಚುಲಿ ಒಂದು 2 weeks ಇಂದ ಇದು ನಿಜಾನ ಕನ್ಸ ಅನ್ನೋದೇ ನನ್ಗಿನ್ನು ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಲೈಕ್ ಹಿಂಗೆ ಗ್ಲೋಬಲ್ ಆಡಿಷನ್ ಅಂತ ಬಂತು. ಒಂದು ವಾಟ್ಸ್ಆಪ್ ಮುಖಾಂತರ ಒಂದು ವಿಡಿಯೋ ಶೇರ್ ಮಾಡಿದ್ರು ನಮ್ಮ ಕನ್ನಡಿಗರು ಬಳಗದಿಂದ. ಸೊ ಅದನ್ನ ನೋಡಿ ಅಪ್ಲೈ ಮಾಡಿದೆ. ಸೆಕೆಂಡ್ ರೌಂಡ್ ಝೂಮ್ ಆಡಿಷನ್ ಅಂತ ಆಯ್ತು. ಆಮೇಲೆ ಥರ್ಡ್ ರೌಂಡ್ಗೆ ಇಂಡಿಯಾಗೆ ಬರ್ಬೇಕು ಅಂತ ಹೇಳಿದ್ರು. US ಇಂದ ಹೊರಗಡೆ ಬಂದಾಗ ವಾಪಸ್ ಒಳಗಡೆ ಹೋಗ್ಲಿಕ್ಕೆ ವೀಸಾ ಬೇಕು ನಮ್ಗೆ. ನಮ್ದು ಆಕ್ಚುಲಿ ವೀಸಾ ಸ್ಟ್ಯಾಂಪಿಂಗ್ ಆಗ್ಬೇಕಿತ್ತು. ಕೋವಿಡ್ ಟೈಮ್ ಇಂದ ತುಂಬಾ ಬ್ಯಾಕ್ಲಾಗ್ ಇರೋದ್ರಿಂದ ಅಪಾಯಿಂಟ್ಮೆಂಟ್ ಗಳು ಸಿಗ್ತಾ ಇರ್ಲಿಲ್ಲ. ಸೊ ಇವಾಗ ಇಂಡಿಯಾಗೆ ಬಂದ್ರೆ ವಾಪಸ್ ಅಂದ್ರೆ ನನ್ನ ಹಸ್ಬೆಂಡ್ ಅಂಡ್ ಮಗಳನ್ನ ಬಿಟ್ಟು ಬಂದಿದ್ದೀನಿ. ನಾನಲ್ಲಿ ಒಂದು 3 ವರ್ಷದ ಪುಟ್ಟ ಮಗು ಇದೆ, ಅವಳನ್ನ ಕರ್ಕೊಂಡ್ ಬಂದೆ. ಸೊ ಇಬ್ರು ಮಕ್ಕಳು, ಒಂದು ಮಗುನ ನೀವು ಪುಟ್ಟ ಮಗು, ಇನ್ನೊಂದು ಮಗಳನ್ನ ಅಲ್ಲಿ ಬಿಟ್ಟು ಬಂದೆ ಮೇಡಮ್. ಒಬ್ರೇ ಬಂದ್ರ? ಒಬ್ಳೆ ಬಂದೆ. ಎಷ್ಟು ಅವರ್ ಜರ್ನಿ ಇರುತ್ತೆ ಮೇಡಮ್ ಅಲ್ಲಿಂದ? ಜಾಸ್ತಿ ಆಯ್ತು ಮೇಡಮ್. 24 hours ಗಿಂತ ನಮ್ಮ ಸ್ಯಾನ್ ಡಿಯೇಗೋ ಇಂದ ಲಾಸ್ ಏಂಜಲೀಸ್ 2 hours, ಅಲ್ಲಿಂದ 15 hours ದುಬೈ, ಅಲ್ಲಿಂದ ಕೂಡ 4 hours. ಆಮೇಲೆ ಬೆಂಗಳೂರು ಏರ್ಪೋರ್ಟ್ ಇಂದ ಮನೆಗೂ 1.5 ಗಂಟೆ. ಅದು ತುಂಬಾ ಇಂಪಾರ್ಟೆಂಟ್. ಅದರ ಕ್ಲಾರಿಟಿ ನೋಡಿ, ಅಂದ್ರೆ 24 ಗಂಟೆಗಳಿಗಿಂತ ಹೆಚ್ಚಿನ ಸಮಯ ಆ ದೀರ್ಘವಾದ ಪ್ರಯಾಣ ಅವರೊಬ್ರೆ ಆ ಪುಟಾಣಿ ಮಗುನ ಕಂಕ್ಲಲ್ಲಿ ಇಟ್ಕೊಂಡು ಬಂದಿರೋದಕ್ಕೆ ಕಾರಣ ಅದರ ಏಕೈಕ ಸೆಳೆತ ಸರಿಗಮಪ ವೇದಿಕೆ ಹಾಗೂ ಸಂಗೀತ. ಇಲ್ಲ, ನಿಮ್ಮ ಕಥೆಯನ್ನ ಕೇಳ್ತಾ ಇದ್ರೆ ನಮ್ಗೆ ಹೇಗೆ ಅದಕ್ಕೆ ಯಾವ ರೀತಿ ಯಾವ ಪದಗಳಲ್ಲಿ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ನಿಜಕ್ಕೂ ಥ್ಯಾಂಕ್ ಯು. ಯಾಕಂದ್ರೆ ನಾವು ಒಂದು ಪೋಸ್ಟ್ ಹಾಕ್ತೀವಿ ಸೋಷಿಯಲ್ ಮೀಡಿಯಾನಲ್ಲಿ, ಆಡಿಷನ್, ವರ್ಲ್ಡ್ ವೈಡ್ ಆಡಿಷನ್ ಅಂತ. ಆದರೆ ಅದಕ್ಕೆ ಸ್ಪಂದಿಸಿ ನೀವೆಲ್ಲೋ 24 ಗಂಟೆ ಫ್ಲೈಟು ಅಂದ್ರೆ ಅದು ಎಷ್ಟೋ ಮೈಲಿಗಳು ದೂರ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಲವ್ ಆ್ಯಂಡ್ ಯುವರ್ ಬ್ಲೆಸ್ಸಿಂಗ್ಸ್ ಟು ದಿಸ್ ಪ್ರೋಗ್ರಾಮ್. ಈಗ ನಿಮ್ಮ ಹಾಡುಗಾರಿಕೆ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಚೆನ್ನಾಗಿ ಹಾಡಿದ್ರಿ, ಬಟ್ ಬಹಳ ಭಯಭೀತರಾಗಿ ಹಾಡಿದ್ರಿ, ಬಹಳ ಭಯದಲ್ಲಿ ಹಾಡಿದ್ರಿ. ಹಾಗಾಗಿ ನನ್ಗೆ ಅದು ಗೊತ್ತಾಗ್ತಿತ್ತು, ಒಳಗಡೆ ಜ್ಞಾನದ ಜ್ಯೋತಿ ಇದೆ, ಆದ್ರೆ ಭಯದ ಗಾಳಿ, ಆ ಜ್ಯೋತಿ ಢಗ ಅಂತ ಹಿಂಗ್ ಹೋಗ್ತಾ ಇತ್ತು. ಈಗ ಪ್ರಶಾಂತವಾಗಿರಿ, ಶ್ರುತಿ ಕೊಡಿ ದಯವಿಟ್ಟು. ನಾನು ಹಾಡಿದ್ದನ್ನು ಹಾಡಿ ಮೇಡಮ್. ಎಸ್ ಸರ್, ಡೆಫಿನೆಟ್ಲಿ. ಮ ಪ ಧ ನಿ ಪ ಮ ಪ ಧ ನಿ ಪ ಪ ಸ ರಿ ಸ ಧ ಪ ಸ ರಿ ಸ ಧ ಮ ಪ ಧ ಧ ಮ ಪ ಧ ಧ ಧ ನಿ ಧ ನಿ ನಿ ರೇ ನೀ ರೀ ರೇ ಗ ರೀ ಗ ಮ ಸ ಮ ಸ. ವಾ ವಾ ವಾ, ಸಪ್ತಸ್ವರಗಳ ಜ್ಞಾನ ನಿಮ್ಮಲ್ಲಿ ಬಹಳ ಸುಂದರವಾಗಿದೆ. ಈಗ ಕ್ಲಾಸಿಕಲ್ಲಿ ನೀವು ಖಂಡಿತವಾಗಿ ನಿಪುಣರು ಅಂತ ಗೊತ್ತಾಗ್ತಾ ಇದೆ ನನಗೆ. ವೈಯಕ್ತಿಕವಾಗಿ ಐ ವಾಂಟ್ ಟು ಗಿವ್ ಯು ಅನ್ ಆಪರ್ಚುನಿಟಿ. Okay sir, You thank are you. not ready, but Yes, I sir. think you can prepare yourself. Yes sir, thank you so much. ಸೋ ಸ್ವೀಟ್ ಸರ್, ಥ್ಯಾಂಕ್ ಯು. ಬಟ್ ಈ ಕ್ಷಣ ನಾನು ನಿಜವಾಗ್ಲೂ ನಿಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. Definitely. ಅವರ ಹೆಸರು ನಾಗರಾಜ್ ತಂತ್ರಿ. ನಾಗರಾಜ್. ಹೌದು, ನಿಮ್ಮ ಮಗಳ ಹೆಸರೇನು? ದೊಡ್ಡವಳು ಅನಘ, ಸಣ್ಣವಳು ಈಶಾನ್ವಿ. ಎಷ್ಟು ಮಿಸ್ ಮಾಡ್ತಿದ್ದೀರಾ ಅನಘನ? ತುಂಬಾನೇ. ಅಂದರೆ ಒಂದು ಮಗುನ ಕರ್ಕೊಂಡು ಇನ್ನೊಂದು ಮಗುನ ಬಿಟ್ಟು ಬರೋದು ತುಂಬ ಕಷ್ಟ. ಅಂದರೆ ಅವಳಿಗೂ ತುಂಬ ಬೇಜಾರಿತ್ತು ನಾನು ಹೋಗ್ತಿದ್ದೀನಿ ಅಂತ. ಬಟ್ ಹೋಗಮ್ಮ ಹಾಡು, ನಾನು ನೋಡ್ತೀನಿ ನನ್ನ ಟಿ ವಿಲಿ ಹಾಗೆ. ಇಟ್ಸ್ ಓಕೆ ಮ್ಯಾಮ್, ಲೈಕ್ ಯಾ. ಮೇಡಮ್, ಐ ಆಮ್ ಶ್ಯೂರ್ ಅನಘಾನು
ಅಲ್ಲಿ ಪ್ರೇ ಮಾಡ್ತಿರ್ತಾರೆ ಸಿಂಗ್ ನಮ್ಮಮ್ಮ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿ. ಅರ್ಜುನ್ ಸರ್ ಆಸೆ ಏನು ಅಂತ ಕೇಳೋಣ ಸರ್. ನನ್ನ ಹತ್ರ ಒಂದೇ ಒಂದು ಪ್ರಶ್ನೆ ಮೇಡಮ್ ನಿಮ್ಗೆ. ಹೇಳಿ ಸರ್. ಮ್ಯೂಸಿಕ್ ಅಂದ್ರೆ ನಿಮ್ ಲೈಫಲ್ಲಿ ಏನು? ತುಂಬಾನೇ ಸರ್, ನನ್ನ ಜೀವನೇ ಮ್ಯೂಸಿಕ್. ನನಗೆ ಒಂದು ಸಂತೋಷ ಅಂತ ಸಿಗೋದೇ ಈ ಸಂಗೀತದಿಂದ. ಹಾಡು ಕೇಳೋದ್ರಿಂದ ಆಗ್ಲಿ ಅಥವಾ ಹಾಡೋದ್ರಿಂದ ಆಗ್ಲಿ ಕಲಿಬೇಕು. ಇಲ್ಲಿರೋ ಕಂಟೆಸ್ಟೆಂಟ್ಸ್ಗಳು ಅಷ್ಟೇ, ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹಾಡೋರಿದ್ದಾರೆ. ಈ ಒಂದು ಲಾಸ್ಟ್ ಒಂದು ವಾರದಲ್ಲಿ ನಾನು ಎಷ್ಟು ಕಲ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಯಜಮಾನ್ರ ಹತ್ರ ಹೇಳ್ತಿದ್ದೆ, ಅಯ್ಯೋ ಇಲ್ಲೊಂಥರ ಸ್ವರ್ಗ ತರ ಇದೆ ಅಂತ. ಅದಕ್ಕೆ ಅವರು ನೀನು ವಾಪಸ್ ಬರ್ತೀಯಾ ಇಲ್ವಾ, ಅಲ್ಲೇ ಮನೆ ಮಾಡೋಂಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ಗೆ ಇಲ್ಲಿ ತುಂಬಾ ಮಿಸ್ ಮಾಡ್ತೀನಿ ಸರ್. ಈ ಒಂದು ಎನ್ವೈರ್ಮೆಂಟ್, ಒಬ್ರಿಂದ ಒಬ್ರು ಕಲಿಯೋದು, ಇದೆಲ್ಲ ತುಂಬಾ ಮಿಸ್ ಮಾಡ್ತಿದ್ದೆ. ಈ ಒಂದು ವಾರದಿಂದನೂ ತುಂಬಾ ಖುಷಿಯಾಗಿದ್ದೀನಿ ಸರ್ ಇಲ್ಲಿ ಕಲಿಕೆಯಲ್ಲಿ. ಓಕೆ, ನಾನು ನಿಮಗೊಂದು ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವೊಂದು ಹೇಳಿದ್ವಿ ಕಲಿಬೇಕು ಅನ್ನೋದು, ಅದು ನಂಗೆ ಭಾಳ ಇಂಪ್ರೆಸ್ ಆಯಿತು. ಪ್ಲೀಸ್ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಕಲ್ತಿ ನಿಮ್ಮನ್ನು ನೀವೇ ಚಾಲೆಂಜ್ ಮಾಡಿ ಮುಂದಕ್ಕೆ ಬೇರೆಯವ್ರಿಗೂ ಚಾಲೆಂಜ್ ಮಾಡೋಂಥ ಆರ್ಟಿಸ್ಟ್ ಆಗ್ತೀರಾ ಅನ್ನೋ ನಂಬಿಕೆ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೊಂದು ಬಹಳ ಒಳ್ಳೆಯ ಸಂದರ್ಭ. ಯಾಕಂದರೆ ವಿಶ್ವ ಕನ್ನಡಿಗರನ್ನು ತಲುಪಬೇಕು ಅನ್ನುವ ನಮ್ಮ ಝೀ ವಾಹಿನಿಯ ಸಂಕಲ್ಪ ಇದೆಯಲ್ಲ, ಅದು ಬಹಳ ವಿಶೇಷವಾದ ಸಂಕಲ್ಪ. ಅದು ಅಲ್ಲಿಂದ ಬರೋರು ಎಷ್ಟು ಆಡಬಲ್ಲರು, ಎಷ್ಟು ನಿಲ್ಲಬಲ್ಲರು, ಯಾವುದನ್ನ ಗೆಲ್ಲಬಲ್ಲರು, ಇದನ್ನೆಲ್ಲ ನಾವು ಗೆಸ್ ಮಾಡಲಿಕ್ಕೆ ಆಗಲ್ಲ. ಆದರೆ ಸಾವಿರಾರು ಮೈಲಿಗಳ ದೂರದಿಂದ ಕರೆಸಿಕೊಂಡ ಆ ಪ್ರತಿಭೆ ಇಲ್ಲಿ ಬರೀ ಪ್ರತಿಭೆ ಆಗಿರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ನಮ್ಮ ಅತಿಥಿಗಳು ಇಲ್ಲಿ. ಅವರನ್ನು ನಾವು ಬಹಳ ಪ್ರೀತಿಯಿಂದ ಆದರದಿಂದ ನೋಡ್ಕೊಳ್ಬೇಕಾಗಿದೆ. ನೀವು ಹಾಡ್ತೀರಿ, ನಿಲ್ತೀರಿ, ಗೆಲ್ತೀರಿ, ಅದೆಲ್ಲ ಡಿಫ್ರೆಂಟ್ ಮ್ಯಾಟರ್. ನಿಮ್ಮನ್ನು ನಾವು ಪ್ರೀತಿಯಿಂದೆಲ್ಲ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅದು ಝೀ ಸಂಕಲ್ಪದ ಅಡಿಯಲ್ಲಿದೆ. ನಾವು ಸಿನಿಮಾಗಳಲ್ಲಿ ಅವಕಾಶ ಕೊಡ್ತೀವಿ, ತುಂಬ ಮಾತಾಡ್ತೀವಿ, ಮಾತಾಡಿ ಒಂದು ಅವಕಾಶ ಕೊಡ್ತೀವಿ. ಆದರೆ ನಿಮಗೆ ಮಾತ್ರ ನಾನು ಅವಕಾಶ ಕೊಟ್ಟು ಮಾತಾಡಬೇಕು ಅಂತ ಯೋಚನೆ ಮಾಡಿದೆ. ಸೆಲೆಕ್ಟ್ ಆಗಿದ್ದೀರಾ ಮೇಡಮ್ ನೀವು? ಕಂಗ್ರ್ಯಾಚುಲೇಷನ್. ಸೆಲೆಕ್ಟೆಡ್. ಅಶ್ವಿನಿ ಅವರು ಆಯ್ಕೆ ಆಗಿದ್ದಾರೆ ಸರಿಗಮಪ ಸೀಸನ್ 20ಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ಮೇಡಮ್ ಹೋಗಿ.